ಮತ್ತು ಕೆ ಎನ್ ಪುಟ್ಟೇಗೌಡರು ಬೆಂಗಳೂರಿನಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದ ಮೇಲೆ ಒಂದಷ್ಟು ವರ್ಷಗಳ ನಂತರ ಅವರು ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅವರು ಕಾರ್ಪೊರೇಷನ್ ವಕೀಲರಾಗಿ, ಬಿ ಡಿ ಎ ವಕೀಲರಾಗಿ ಮತ್ತು ಆದಿಚುಂಚನಗಿರಿ ಮಠಕ್ಕೆ ವಕೀಲರಾಗಿ ಮತ್ತು ಸರ್ಕಾರಿ ವಕೀಲರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರೆ ನಮಗೆಲ್ಲ ಗೊತ್ತಿದೆ. ಆ ಸಂದರ್ಭದಲ್ಲಿ ಅವರು ನೂರಾರು ಕೋಟಿ ಆಸ್ತಿಗಳನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಭಾಳಷ್ಟು ಪ್ರಾಮಾಣಿಕವಾಗಿ ವೃತ್ತಿಯನ್ನು ಮಾಡಿ ಆಸ್ತಿಗಳನ್ನು ಉಳಿಸ್ಕೊಡುವಂಥ ಸರ್ಕಾರದ ಆಸ್ತಿಗಳನ್ನು ಸರ್ಕಾರಕ್ಕೆ ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾಡಿ ಭಾಳ ಒಳ್ಳೆಯ ವಕೀಲರಾಗಿ ಅವರು ಪ್ಯಾನಲ್ ವಕೀಲರು ಸಾಮಾನ್ಯವಾಗಿ ಒಂದಷ್ಟು ಹೆಸರು ತೊಗೊಳ್ಳೋದು ಕಷ್ಟ, ಅಂಥದ್ರಲ್ಲೂ ಕೂಡ ಪುಟ್ಟೇಗೌಡರು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದರು. ಅವರು ಬೆಂಗಳೂರು ವಕೀಲ ಸಂಘದ ಖಜಾಂಚಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ನ್ಯಾಯಮಿತ್ರ ಬ್ಯಾಂಕಿನ ಫೌಂಡರ್ ಡೈರೆಕ್ಟರ್ ಆಗಿ, ಸೊಸೈಟಿ ಒಂದು ಕಾಲದಲ್ಲಿ ಮುಳುಗೋಗಿತ್ತು ಅಂತಕ್ಕಂಥದ್ದನ್ನು ಕೇಳ್ಪಟ್ಟಿದ್ದೇವೆ. ಅದನ್ನು ಪುನರುಜ್ಜೀವನಗೊಳಿಸುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡಿದರು. ಈ ಎಲ್ಲ ಇವತ್ತೇನು ಬೆಂಗಳೂರಿನಲ್ಲಿ ನಾವು ಬೃಹದಾಕಾರವಾದಂಥ ಒಂದು ವಕೀಲ ಭವನವನ್ನು ನಾವು ನೋಡಿದ್ದೇವೆ, ಅದು ಮತ್ತು ಹೈಕೋರ್ಟಲ್ಲಿ ಕ್ಯಾಂಟೀನ್ ಇರ್ಬೋದು, ಮತ್ತು ಪಾರ್ಕಿಂಗ್ ಇರ್ಬೋದು, ಮೇಯರ್ ಬಿಲ್ಡಿಂಗ್, ಮೇಯರ್ ರಿನೋವೇಷನ್ ಇರ್ಬೋದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಹೊಸ ಕಟ್ಟಡದ ಒಂದು ಪ್ಲ್ಯಾನ್ ಮಾಡುವ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಕೀಲರಿಗೆ ನಿಸ್ವಾರ್ಥವಾಗಿ ಸೇವಿಸಿದಂಥ ಯಾರು ಅಧ್ಯಕ್ಷರಿದ್ದರೆ ಅದು ಪುಟ್ಟೇಗೌಡರು ಅಂತ ತಪ್ಪಾಗಲಾರದು. ನ್ಯಾಯಾಂಗದಲ್ಲಿ ಅನೇಕ ಹೊಸ ಹೊಸ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇದೆ. ನಾವು ಕನ್ನಡಿಗರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಫಿಲಾಸಫಿಲಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ವಿ. ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಹೇಳಿದಾಗೆ ನಾವು ಕೆಲವು ವಿಷಯಗಳಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಆದರೆ ಇದಕ್ಕೇನು ಪರಿಹಾರವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ನಾವು ಸ್ವಲ್ಪ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಬಿಟ್ಟಿದ್ವಿ. ಅನೇಕ ನ್ಯಾಯಾಧೀಶರುಗಳು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ಹೊರಗಡೆ ಮತ್ತು ಒಳಗಡೆ ಆಂತರಿಕವಾಗಿ ಒತ್ತಡ ಅಂತ ಹೇಳೋದು. ನಾವು ವಕೀಲರು ಅನೇಕ ಬಾರಿ ಒತ್ತಡ ಇರುತ್ತೆ. ನಾವು ಅನೇಕ ಬಾರಿ ಕೆಲಸ ಮಾಡ್ಬೇಕಾದ್ರೆ ವಿರುದ್ಧ ಪಾರ್ಟಿಯವ್ರು ಬಂದು ಒತ್ತಡ ಹೇರಿರ್ತಾರೆ. ನಾವು ಯಾವ ಒತ್ತಡಕ್ಕೂ ಪಕ್ಕದಲ್ಲೇ ನಾವು ನಮ್ಮ ವಕೀಲಿಕೆ ಕೆಲಸ, ಕಕ್ಷಿಗಾರರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡೇ ಬಂದಿದ್ದೀವಿ. ವಕೀಲರಿಗೆ ಸಾಧ್ಯವಾದರೆ ನ್ಯಾಯಮೂರ್ತಿಗಳು ಯಾಕೆ ಸಾಧ್ಯವಾಗೋದಿಲ್ಲ? ನೀವು ವಕೀಲಿ ವೃತ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರತಿಭಾನ್ವಿತರು ಅಂತ ಹೇಳಿ ನಿಮ್ಮನ್ನು ನ್ಯಾಯಾಧೀಶರಾಗಿ ನೇಮಕ ಮಾಡಿರ್ತಾರೆ. ನ್ಯಾಯಮೂರ್ತಿಗಳಿಗೆ ಎಲ್ಲ ಸೌಕರ್ಯವನ್ನು ಕೊಟ್ಟಿದ್ದಾರೆ, ಸೆಕ್ಯೂರಿಟಿ ಆಫ್ ಟೆನ್ಯೂರನ್ನು ಕೊಟ್ಟಿದ್ದಾರೆ. 2600 ವರ್ಷಗಳ ಹಿಂದೆ ಗೌತಮಿ ಅಂತಕ್ಕಂಥ ಒಂದು ಮಹಿಳೆ ಮದುವೆಯಾಗಿ ಆಕೆಗೆ ಒಂದು ಸಣ್ಣ ಮಗು ಇರುತ್ತೆ. ಮಗು ಚಿಕ್ಕದಾಗಿದ್ದಾಗ ತಂದೆ ಸತ್ತೋಗ, ಗಂಡ ಸತ್ತೋದ ಅಂತೇಳಿ ಹೆಂಡತಿ ಸಾಯಲಿಲ್ಲ, ಮಗನಿಗೋಸ್ಕರ ಬದುಕ್ತಾರೆ. ಕಷ್ಟಪಟ್ಟು ಶ್ರಮಪಟ್ಟು ದುಡಿದು ಆ ಮಗುನ ಬೆಳೆಸ್ತಾಳೆ. ಆ ಮಗು 15-16 ವರ್ಷಕ್ಕೆ ಬರೋಷ್ಟೊತ್ತಿಗೆ ಅಕಸ್ಮಾತ್ ಆಗ ಮಗು ಸತ್ತೋದ. ಗಂಡ ಸತ್ತೋದ, ಮಗ ಸತ್ತೋದ, ನಾನು ಏನು ಮಾಡೋದು ಅಂತ ಆಕೆ ಒಂದು ರೀತಿಯ ಹುಚ್ಚಿಡಿ. ಹಾಗೆ ಎಲ್ಲರನ್ನು ಹೋಗಿ ಕೇಳ್ತಾಳೆ, ನನ್ನ ಮಗನನ್ನ ಬದುಕಿಸ್ಕೊಡಿ, ನನ್ನ ಮಗನನ್ನ ಬದುಕಿಸ್ಕೊಡಿ. ನಿಮ್ಮಂತ ನಮ್ಮಂತ ಅವರು ಸತ್ತೋದ ಮಗುವನ್ನು ಬದುಕಿಸ್ಕೊಡಕ್ಕಾಗತ್ತಾ? ಇಲ್ಲ. ಹಾಗೆ ಹಿಂಗೆ ಕೇಳ್ತಾ ಕೇಳ್ತಾ ಅಶೋಕ್ ಆರ್ನಳ್ಳಿ ಅಂತ ದೊಡ್ಡವ್ರ ಹತ್ರ ಹೋಗ್ತಾರೆ. ಆಗ ಅಶೋಕ್ ಆರ್ನಳ್ಳಿ ಅವರು ಹೇಳ್ತಾರೆ, ನೋಡಮ್ಮ, ಇದು ನಮ್ಮ ಕೈಯಲ್ಲಿ ಆಗ್ತಕ್ಕಂಥ ಕೆಲಸ ಅಲ್ಲ. ನಿನ್ನ ನೋವಿಗೆ, ನಿನ್ನ ಸಮಸ್ಯೆಗೆ ಪರಿಹಾರ ಅಂದ್ರೆ ನಾಳೆ ಪಕ್ಕದ ಹಳ್ಳಿಗೆ ಗೌತಮ ಬುದ್ಧ ಬರ್ತಾನೆ, ಅವನ ಹತ್ರ ನೀನು ನೋವನ್ನು ಹೇಳ್ಕೋ, ಬುದ್ಧ ಏನಾದರೂ ನಿಮ್ಗೊಂದು ಸ್ವಲ್ಪ ಪರಿಹಾರ ಸೂಚಿಸ್ಬೋದು. ಈ ಒಂದು KNP ಪುಟ್ಟೇಗೌಡರ ಪ್ರತಿಷ್ಠಾನವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಆಯೋಜಕರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿಮಗೆಲ್ಲ ತಿಳಿದಿದೆ, ಸಾಮಾನ್ಯವಾಗಿ ಬೆಂಗಳೂರಿನಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋರೆಲ್ಲ ಸುತ್ತಮುತ್ತಲ ನಗರದಿಂದ, ಹೆಚ್ಚಿನದಾಗಿ ಗ್ರಾಮಾಂತರ ಪ್ರದೇಶದಿಂದ ಬಂದಂಥ ಪ್ರಾಕ್ಟೀಸ್ ಮಾಡೋರು. ನಗರದವರು ಸ್ವಲ್ಪ ಸಂಖ್ಯೆ ಕಡಿಮೆ ಇರ್ತದೆ, ಹೊರಗಡೆಯಿಂದ ಬಂದಂಥವರು. ಈ ಒಂದು ಪ್ರಾಕ್ಟೀಸ್ ಮಾಡುವಾಗ ಗ್ರಾಮಾಂತರ ಪ್ರದೇಶದಿಂದ ಬಂದವರಿಗೆ ಗ್ರಾಮೀಣ ಸೊಗಡು ಇರ್ತದೆ. ಆ ಸೊಗಡನ್ನು ಮೈಗೂಡಿಸ್ಕೊಂಡವರು ಈ ಪುಟ್ಟೇಗೌಡರು. ನಿಮ್ಗೆ ಗೊತ್ತಿದೆ, ಮಂಡ್ಯ ಜಿಲ್ಲೆ ನಾಗಮಂಗಲ ಜಿಲ್ಲೆಯವರು. ಅವರು ಗ್ರಾಮಾಂತರ ಪ್ರದೇಶದಲ್ಲೂ ಹುಟ್ಟಿ
ಅವರ ಎಜುಕೇಷನ್ನು ಕೂಡ ಗ್ರಾಮಾಂತರ ಪ್ರದೇಶದಲ್ಲೇ ಮಾಡಿದ್ರು ಕೂಡ ಬೆಂಗಳೂರಿಗೆ ಬಂದ ಮೇಲೆ ಅವರು ಬೆಂಗಳೂರಿನ ಬಾರಿನ ಒಂದು ಆಸ್ತಿ ಆಗಿದ್ದರು. ಯಾಕೆ ಬೆಂಗಳೂರಿನ ಬಾರಿನ ಆಸ್ತಿ ಆಗಿದ್ರು ಅಂತ ಅಂದರೆ, ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಅವರು ಬೆಂಗಳೂರಿನ ಬಾರ್ನ ಸದೃಢಗೊಳಿಸ್ಕೊಳ್ಳಿಕ್ಕೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸೊಸೈಟಿ ನೋಡಿ, ನೀವು ಸೊಸೈಟಿ ಅಂದ ತಕ್ಷಣ ನನ್ನ ಕಣ್ಣಿಗೆ ಬಂದು ನಿಂತ್ಕೊಳ್ತಕ್ಕಂಥದ್ದು ಏನು ಅಂತಂದರೆ, ಈ ಸೊಸೈಟಿಯಿಂದ ಬಹಳಷ್ಟು ಈ ಹೊರಗಿನಂಥವ್ರು, ಈಗ ನನ್ನಂಥವರ ಹೊರಗಡೆಯಿಂದ ಬಂದವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಈ ಸೊಸೈಟಿ. ಈ ಸೊಸೈಟಿಯಿಂದ ಅವರಿಗೆ ಹಣಕಾಸಿನ ಸಹಾಯ ಸಿಕ್ಕಿದಂಥ ಸಂದರ್ಭದಲ್ಲಿ ಯುವ ವಕೀಲರುಗಳಿಗೆ ಇಲ್ಲಿ ಒಂದು ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಇರ್ತದೆ. ಬೆಂಗಳೂರಿನಲ್ಲಿ ಬದುಕೊಳ್ಬೇಕು ಅಂತಂದರೆ ಒಂದು ಆಫೀಸ್ ಮಾಡಬೇಕು, ಆಫೀಸಲ್ಲಿ ಅವರು ವೃತ್ತಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ. ನಮ್ಮಪ್ಪ ತೀರ್ಕೊಂಡು ಆಗಲೇ 1 ವರ್ಷ ಆಯಿತು. ಅಂದ್ರೂ ನೆನೆಸ್ಕೊಂಡು ಈ ಪ್ರತಿಷ್ಠಾನ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಹೀಗೆ ಎಲ್ಲ ಯಂಗ್ಸ್ಟರ್ಸು ಒಳ್ಳೆ ಕೆಲಸಗಳು ಮಾಡಿ ಅಂತ ಆಶಿಸ್ತೀನಿ. ಪ್ರಪ್ರಥಮವಾಗಿ ವಕೀಲರ ಸಂಘದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿ ಭಾಳ ಒಂದು ಮೊದಲನೇ ಕಾರ್ಯಕ್ರಮ. ಇದು ಭಾಳ ಅಚ್ಚುಕಟ್ಟಾದ ಕಾರ್ಯಕ್ರಮ ಅಂತೇಳಿ ಉಲ್ಲೇಖ ಮಾಡಿದರು. ನಿಜವಾಗಿ ನಮಗೊಂದು ಸಂತೋಷವಾದ ಸಮಯ. ಇವತ್ತು ಪುಟ್ಟೇಗೌಡರು ಅವರ ಒಂದು ಪ್ರತಿಷ್ಠಾನದ ಕಾರ್ಯಕ್ರಮದ ಉದ್ಘಾಟನೆ ಮಾತ್ರ ಇದೆ. ಒಬ್ಬ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಆದರ್ಶಿಯಾಗಿ ಇರಬೇಕು, ಒಬ್ಬ ವಕೀಲರ ಸಂಘದ ಅಧ್ಯಕ್ಷರಾದರೂ ಕೆಳಮಟ್ಟದ ತನಕ ಹೋಗಿ ಕೆಲಸ ಮಾಡಿ ಯಾವುದೇ ಒಬ್ಬ ಜೂನಿಯರ್ ಅಡ್ವೊಕೇಟಿಗೆ ತೊಂದರೆ ಆದಾಗ ತಕ್ಷಣ ಬಂದು ಅವರಿಗೆ ನೆರವಾಗುವಂಥ ಪದ್ಧತಿ ಇವತ್ತು ನಮಗೆ ಹಾಕ್ಕೊಟ್ಟಿದ್ದಾರೆ. ಇವತ್ತು ನಾವು ಏನು ಬೆಳಿಗ್ಗೆ ಎದ್ದು ಸಂಜೆ ತನಕ, ಅದು ನಮ್ಮ ನ್ಯಾಯಮಿತ್ರ ಸಹಕಾರ ಸಂಘ ಇರ್ಬೋದು, ಬೆಂಗಳೂರು ವಕೀಲರ ಸಂಘ ಇರ್ಬೋದು, ಬ್ಯಾಂಕ್ ಇರ್ಬೋದು, ಈ 3 ಬಿಲ್ಡಿಂಗಿಗೆ ಪುಟ್ಟೇಗೌಡ್ರೆ ಕಾರಣ. ಈ ಬಿಲ್ಡಿಂಗ್ ಕಟ್ಟುವ ಸಂದರ್ಭದಲ್ಲಿ ರಾತ್ರಿ 12 ಗಂಟೆ ನಮಗೆ ಫೋನ್ ಮಾಡಿ ಕರೀತಿದ್ರು, ಬಿಲ್ಡಿಂಗ್ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಕರೆಕ್ಟಾಗಿ ಕ್ಯೂರಿಂಗ್ ಆಗಬೇಕು, ದಯವಿಟ್ಟು ಬನ್ನಿ ಅಂತೇಳಿ. ಆ ಒಂದು ಪ್ರತಿಯೊಂದು ವಿಷಯದಲ್ಲಿ ಸೂಕ್ಷ್ಮವಾಗಿ ಗಮನಿಸತಕ್ಕಂಥ ವ್ಯಕ್ತಿತ್ವ ಇವತ್ತು ನಮ್ಮ ಮುಂದೆ ಇಲ್ಲ. ಅವರ ಒಂದು ಒಳ್ಳೆಯ ವಿಚಾರಧಾರೆ ನಮಗೆ ಒಂದು ಮಾರ್ಗದರ್ಶನ ಆಗಬೇಕು. ಹಿರಿಯ ಮತ್ತು ಕಿರಿಯ ವಕೀಲರಿಗೆ, ಎಸ್ಪೆಷಲಿ ಕಿರಿಯ ವಕೀಲರಿಗೆ ಅವರ ಒಂದು ಏನು ಒಳ್ಳೆಯ ಗುಣ, ಅವರ ವೆಲ್ ಥಿಂಕಿಂಗು, ಅವರ ಯೋಜನೆ ಎಲ್ಲರಿಗೂ ಮಾರ್ಗದರ್ಶನ ಆಗಬೇಕು. ಆ ಒಂದು ಹಿನ್ನೆಲೆಯಿಂದ ಈ ಪ್ರತಿಷ್ಠಾನ ಉದ್ಘಾಟನೆ ಮಾಡಿದ್ದಾರೆ. ಎನ್ ಪುಟ್ಟೇಗೌಡರು ನಮ್ಮ ಹಿಂದಿನ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದರು ಹಿಂದಿನ ಸಾಲಗಳಲ್ಲಿ. ಹಾಗೂ ನಮ್ಮ ವಕೀಲರ ಸಂಘಕ್ಕೆ, ವಕೀಲ ವೃತ್ತಿಗೆ, ವಕೀಲರಿಗೆ ಅಮೋಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಒಂದು ಶ್ರದ್ಧೆ ಹಾಗೂ ಕ್ರಿಯಾಶೀಲತೆ ಹಾಗೂ ಹೋರಾಟದ ಮನೋಭಾವದಿಂದ ನಮ್ಮ ವಕೀಲರಿಗೆ ಅನೇಕ ಸೌಲಭ್ಯಗಳು ದೊರಕಿವೆ. ಅವರ ಒಂದು ಸ್ಮರಣೆಯಲ್ಲಿ ನಾವು ಅವರ ಪ್ರತಿಷ್ಠಾಪನೆಯನ್ನು ಇವತ್ತು ಸ್ಥಾಪಿಸಿದ್ದೀವಿ. ಹಾಗೂ ಅವರ ಅನುಯಾಯಿಗಳು, ಬೆಂಗಳೂರು ವಕೀಲರ ಸಂಘದವರು ಹಾಗೂ ಅನೇಕ ಹಿರಿಯರು ಎಲ್ಲ ಸೇರಿ ಈ ಪ್ರತಿಷ್ಠಾಪನೆಯನ್ನ ಸಾರ್ವಜನಿಕರಿಗಾಗಿ ಹಾಗೂ ವಕೀಲರಿಗಾಗಿ, ಅವರ ಶ್ರೇಯೋಭಿವೃದ್ಧಿಗಾಗಿ, ಅವರ ಧ್ಯೇಯೋದ್ದೇಶಗಳನ್ನು ಮುಂದೆ ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡಬೇಕು ಹಾಗೂ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಪ್ರತಿಷ್ಠಾಪನೆಯನ್ನು ಇವತ್ತು ಸ್ಥಾಪಿಸಿದ್ದಾರೆ. ಅವರ ಒಂದು ಸ್ಮರಣೆ ಸದಾ ನಮ್ಮ ವಕೀಲರಲ್ಲಿ ಇರುತ್ತೆ, ಸಾರ್ವಜನಿಕರಲ್ಲಿ ಇರುತ್ತೆ. ಒಬ್ಬ ಹಳ್ಳಿಯಿಂದ ಬಂದಂತ ವ್ಯಕ್ತಿ ಇಷ್ಟೊಂದು ಮಹತ್ ಸಾಧನೆಯನ್ನ ಮಾಡಿ ಒಂದು ಶ್ರೇಯಸ್ಸನ್ನ ಗಳಿಸಿದ್ದಾರೆ. ನಾವೆಲ್ಲರೂ ಸಹ ಈ ಒಂದು ಪ್ರತಿಷ್ಠಾಪನಕ್ಕೆ ನಮ್ಮ ಸ್ವಂತ ಶಕ್ತಿಯನ್ನ ನೀಡಿ ಇದೊಂದು ಅಮೋಘವಾದ ಸಂಸ್ಥೆಯಾಗಿ ಪರಿವರ್ತಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಅವರ ನೆನಪಿನಲ್ಲಿ ಮಾತನ್ನು ಮುಗಿಸ್ತೀವಿ. AI ಒಂದು ಸೌಲಭ್ಯ ಅಷ್ಟೇ, ಅದು ಪರಿಹಾರ ಅಲ್ಲ. AI ಮೂಲಕ ನ್ಯಾಯಾಧೀಶರ ತೀರ್ಪುಗಳನ್ನ ಇನ್ನಷ್ಟು ನಾವು ಸದ್ಬಳಕೆ ಮಾಡಿ ಇನ್ನಷ್ಟು ಚೆನ್ನಾಗಿ ಬರೀಬಹುದು ವಿನಃ AI ಪೂರ್ತಿಯಾಗಿ ನ್ಯಾಯಾಧೀಶನ ತೀರ್ಪನ್ನ ಬದಲಾವಣೆ ಮಾಡೋದಕ್ಕಾಗಲ್ಲ.
ಅಥವಾ ಆ ಜಾಗದಲ್ಲಿ AI ಕಿತ್ಕೊಂಡ್ಲಿಕ್ಕಾಗಲ್ಲ. ನಾವು ಯಾವತ್ತೂ ಸಹ ನಮ್ಮ ಮೆದುಳಿನ ಶಕ್ತಿ ಹಾಗೂ ದೈನಂದಿನ ಬದುಕಿನ ಒಂದು ಪರಿಸ್ಥಿತಿಗಳನ್ನು ನೋಡಿ ನ್ಯಾಯಾಧೀಶರು ತೀರ್ಪನ್ನು ಕೊಡಬೇಕಾಗುತ್ತೆ. ಕಾನೂನು ಏನು ಅಂತ ಇದರೆಲ್ಲವನ್ನು ಮಿಶ್ರಿತಗೊಂಡು ಒಂದು ತೀರ್ಪು ಬರುತ್ತೆ. ಯಾಕಂದ್ರೆ ಈ IT ಅವರು ಸ್ವಲ್ಪ ಇದನ್ನ ತುಂಬಾ ಇದು ಮಾಡ್ತಾ ಹೋಗ್ತಾ ಇದ್ದಾರೆ. ನಮ್ಮ ಯುವಕರು ಸ್ವಲ್ಪ ಎದುರ್ಕೊಳ್ತಾ ಇದ್ದಾರೆ. ಇಲ್ಲ, AI ಬಂದ್ರೆ ಸಹಾಯವಾಗುತ್ತೆ. ಇನ್ನಷ್ಟು ಒಳ್ಳೆಯ ಜಜ್ಮೆಂಟ್ಗಳನ್ನ ಕೋರ್ಟ್ ಮುಂದೆ ನಾವು ಪ್ರತಿಪಾದಿಸಬಹುದು ಹಾಗೂ ಒಳ್ಳೆಯ ತೀರ್ಪುಗಳನ್ನ ಕೊಡೋದಕ್ಕೆ ಅದು ಅವಕಾಶವಾಗುತ್ತೆ. ನಾವು ಅದನ್ನ ಅವಕಾಶವಾಗಿ ನೋಡಬೇಕು. ಇವತ್ತು ಸನ್ಮಾನ್ಯ ಶ್ರೀಯುತ ಅವರು ದಿವಂಗತ ಪುಟ್ಟೇಗೌಡರ ಒಂದು ಪ್ರತಿಷ್ಠಾನ ದಿನವನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದ. ಅದರ ಉದ್ದೇಶ ಏನಪ್ಪಾ ಅಂತಂದ್ರೆ ಪುಟ್ಟೇಗೌಡರು ವಕೀಲರ ಸಂಘಕ್ಕೆ ಕೊಟ್ಟಂತ ಒಂದು ಅಭಿವೃದ್ಧಿ ಕೆಲಸಗಳು ಮತ್ತೆ ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತೆ ದಕ್ಷತೆಗೆ ಇವತ್ತು ಅವರ ಪ್ರತಿಷ್ಠಾನವನ್ನ ಇವತ್ತು ನಾವೆಲ್ಲ ವಕೀಲ ಸಮುದಾಯ ಒಗ್ಗೂಡಿ ಇದು ಪ್ರಥಮ ಬಾರಿಗೆ ಯಾವ್ದಾರ ಒಬ್ಬ ವ್ಯಕ್ತಿಗೆ ಪ್ರತಿಷ್ಠಾಪನೆ ಮಾಡಿದರೆ ಅಂತ ಅಂದ್ರೆ ಅದು KM ಪುಟ್ಟೇಗೌಡರಿಗೆ ಅನ್ನೋದನ್ನ ಮಾತ್ರ ನಾನು ಈ ಮೂಲಕ ಘಂಟಾಘೋಷವಾಗಿ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇದು ಅವರ ಹೆಸರಿನಲ್ಲಿ ಶ್ರೇಯೋಭಿವೃದ್ಧಿಗಳನ್ನ ವಕೀಲ ಸಮುದಾಯಕ್ಕೆ ಏನಾದ್ರು ಮೆಡಿಕಲ್ ಸಮಸ್ಯೆಗಳು ಬಂದಾಗ ಮತ್ತೆ ಅವರ ಏನಾದ್ರು ವಕೀಲರುಗಳಿಗೆ ಯಾವ್ದಾದ್ರು ಸಮಸ್ಯೆಗಳು ಮತ್ತೆ ಅವರ ಜಡ್ಜಿಗಳು ಆಗ್ಬೇಕಾದ್ರೆ ಮುನ್ಸಿಪ್ ಜಡ್ಜು, ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ಬೇಕಾದ್ರೆ ಅವಕ್ಕೆಲ್ಲ ಪಾರದರ್ಶಕವಾಗಿ ಇದ್ರ ಮೂಲಕ ಈ ಸಂಸ್ಥೆ ಮೂಲಕ ಮತ್ತೆ 5 ಜನ ಸೀನಿಯರ್ ಜಡ್ಜ್ಗಳಿಗೆ ಮತ್ತೆ ಜೂನಿಯರ್ ಜಡ್ಜ್ಗಳಿಗೆ ಅವ್ರಿಗೆ ಈ ಒಂದು ಪ್ರತಿಷ್ಠಾಪನಾ ಮುಂದಿನ ದಿನಗಳಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದೀವಿ ಅನ್ನೋದನ್ನ ಈ ಮೂಲಕ ನಾನು ಸಾಧನೆ ಪಡಿಸ್ತಾ ಇದ್ದೀನಿ ತಮಗೆ. KM ಪುಟ್ಟೇಗೌಡರಿಗೆ ಮಾತ್ರ ಇಂಥ ಪ್ರತಿಷ್ಠಾನವನ್ನ ಮಾಡಿ ಅವರ ಸಮ್ಮುಖದಲ್ಲಿ ಈ ತರ ಇಡೀ ವಕೀಲರ ಸಮುದಾಯ ಈಗ ಅವರ ಹೆಸರಿನಲ್ಲಿ ಬೇರೆ ಬೇರೆ ವಿವಿಧವಾದಂತಹ ರೀತಿಯಲ್ಲಿ ಒಂದು ಪರಿಸರ ದಿನಾಚರಣೆಯನ್ನು ಆಚರಿಸುವಂತದ್ದು, ಮರ ನೆಡುವಂತದ್ದು ಇರ್ಬೋದು. ಈ ತರ ಮತ್ತೆ ವಕೀಲರಾದಂತ ಸಮಸ್ಯೆಗಳಿಗೆ ಭಾಗವಹಿಸಿದಂತ ಇರ್ಬೋದು. ಎಷ್ಟೋ ಜನ ಬಡ ವಕೀಲರುಗಳು ಬಂದಂತವ್ರಿಗೆ ಆಫೀಸ್ ಕೊಡಿಸುವಂತ ವಿಚಾರಗಳಿರ್ಬೋದು. ಪ್ರಿನ್ಸಿಪಲ್ ಮತ್ತೆ ಮುನ್ಸಿಪ್ ಜಡ್ಜಸ್ಗಳಾಗುವಂತ ಸಂದರ್ಭದಲ್ಲಿ ಅವರಿಗೆಲ್ಲ ಕೋಚಿಂಗ್ ಕೊಡುವಂತದ್ದು. ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಅವರ ಪ್ರತಿಷ್ಠಾನದ ಮೂಲಕ ನಾವು ಮಾಡಬೇಕು ಅನ್ನುವಂಥದ್ದನ್ನ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ.